ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತಡರಾತ್ರಿವರೆಗೂ ಸಚಿವೋದ್ಯೋಗಿಗಳ ಜೊತೆ ಸಿಎಂ ಡಿನ್ನರ್ ಮೀಟಿಂಗ್. ಲೋಕಸಭಾ ಚುನಾವಣೆಗೆ ತಯಾರಿ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಹಂಚಿಕೆ. ಮಂಡ್ಯದಲ್ಲಿ ಚುನಾವಣೆಗೋಸ್ಕರ ಬಿಜೆಪಿ ಭಕ್ತಿ ತೋರಿಸ್ತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದೆಲ್ಲ ನಡೆಯಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ವಾಗ್ದಾಳಿ. ಲೋಕಸಭಾ ಚುನಾವಣೆಯಲ್ಲಿ ಸಚಿವರ ಸ್ಪರ್ಧೆ ವಿಚಾರ. ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ. ನಮ್ಮ ಸಲಹೆಗಳನ್ನ ನೀಡಿದ್ದೀವಿ ಎಂದ ಸಚಿವ ಈಶ್ವರ್ ಖಂಡ್ರೆ. ಬಿಜೆಪಿ ಟಿಕೆಟ್ ಕೇಳೋಕೆ ಸಂಸದೆ ಸುಮಲತಾ ದೆಹಲಿಗೆ ಹೋಗಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ಆಗಿಲ್ಲ. ದೆಹಲಿಯಿಂದ ಬಂದ ಮೇಲೆ ಮಾತನಾಡ್ತೀನಿ ಎಂದ ಚೆಲುವರಾಯಸ್ವಾಮಿ. ರಾಜ್ಯಕ್ಕೆ ಅನ್ಯಾಯವಾಗಿದ್ದಕ್ಕೆ ಜನರ ಭಾವನೆಯನ್ನ ಹೇಳಿದ್ದೇನೆ. ನನ್ನ ಹೇಳಿಕೆಯನ್ನ ಷಡ್ಯಂತ್ರ ಮಾಡಿ ತಿರುಚಲಾಗಿದೆ. ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಬಗ್ಗೆ ಡಿಕೆ ಸುರೇಶ್ ಸ್ಪಷ್ಟನೆ. ಕಾಂತರಾಜು ಅಧ್ಯಕ್ಷತೆಯಲ್ಲಿ ನಾನೇ ಸಮೀಕ್ಷೆ ನಡೆಸಿದೆ. ವರದಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋಣ. ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಹೇಳಿಕೆ. ಕಾಂಗ್ರೆಸ್ನಿಂದ ಬಹಳ ಜನ ಬಿಜೆಪಿಗೆ ಬರುವವರಿದ್ದಾರೆ. ಲೋಕಸಭೆಯಲ್ಲಿ 28 ಸ್ಥಾನ ಗಳಿಸುವುದೇ ನಮ್ಮ ಗುರಿ. ಹುಬ್ಬಳ್ಳಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ ಬಿವೈ ವಿಜಯೇಂದ್ರ. ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ನಾಳೆ ಮಲ್ಲೇಶ್ವರಂನ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ. ಕೋರ್ ಕಮಿಟಿಗೂ ಮುನ್ನ ಬೆಂಗಳೂರು ಶಾಸಕರ ಜೊತೆಗೂ ಮೀಟಿಂಗ್. ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಡಿಮ್ಯಾಂಡ್. ಪ್ರಮೋದ್ ಮಧ್ವರಾಜ್ಗೆ ಟಿಕೆಟ್ ನೀಡುವಂತೆ ಒತ್ತಾಯ. ಅಖಿಲ ಕರ್ನಾಟಕ ಮೀನುಗಾರರ ಸಂಘ ಆಗ್ರಹ. ಜಾರ್ಖಂಡ್ನಲ್ಲಿ ಬಗೆಹರಿಯದ ರಾಜಕೀಯ ಬಿಕ್ಕಟ್ಟು. ಕೊನೆಗೂ ಸರ್ಕಾರ ರಚನೆಗೆ ಆಹ್ವಾನ ನೀಡಿದ ರಾಜ್ಯಪಾಲ. ಇಂದು ನೂತನ ಸಿಎಂ ಆಗಿ ಚಂಪೈ ಸೊರೆನ್ ಪ್ರಮಾಣ ವಚನ ಸ್ವೀಕಾರ. ಅಜಿತ್ ಪವಾರ್, ನಿತೀಶ್ ಕುಮಾರ್ ಬಿಜೆಪಿಗೆ ಬಂದ್ರು. ಇವತ್ತು ಇಲ್ಲ ನಾಳೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಸೇರ್ತಾರೆ, ಕಾದು ನೋಡಿ. ರಾಯಚೂರಿನಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ. ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಂಡ ಸಿಎಂ ಡಿಸಿಎಂ. ಇಂದು ಸಿದ್ದರಾಮಯ್ಯ, ನಾಳೆ ಡಿಕೆ ಶಿವಕುಮಾರ್ ವಿಸಿಟ್. ವಿವಿಧ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಲಿರುವ ಸಿಎಂ. ಸೈಕಲ್ನಲ್ಲಿ ಅಯೋಧ್ಯೆಗೆ ಹೊರಟ ಬಾಗಲಕೋಟೆಯ ಯುವಕರು. ಸೈಕಲ್ ಯಾತ್ರೆಗೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಚಾಲನೆ. ಲಕ್ಷ್ಮೀ ಗುಡಿಯಲ್ಲಿ ಭಾರತ ಮಾತೆಗೆ ಪುಷ್ಪಾಂಜಲಿ ಸಲ್ಲಿಸಿ ಬೀಳ್ಕೊಡುಗೆ. ಖ್ಯಾತ ಹುಲಿ ವೇಷಧಾರಿ ಕಾಡು ಬಿಟ್ಟು ಅಶೋಕ್ ರಾಜ್ಯದಿಂದ ಕೊನೆಯುಸಿರೆಳೆದ ಹುಲಿ ವೇಷಧಾರಿ. ರಾಜ್ಯ ಮತ್ತು ದೇಶಾದ್ಯಂತ ಹುಲಿ ವೇಷ ಪ್ರಚಾರ ಪಡಿಸಿದ್ದ ಖ್ಯಾತ ಕಲಾವಿದ. ಮೈಸೂರು ಜಿಲ್ಲಾಡಳಿತದ ನಡೆಗೆ ಸಂಸದ ಪ್ರತಾಪ್ ಸಿಂಹ ಗರಂ. ಮೈಸೂರಿನ ಅಂಬೇಡ್ಕರ್ ಪಾರ್ಕ್ನಲ್ಲಿ ಮತ್ತೊಂದೆಡೆ ಧ್ವಜ ತೆರವುಗೊಳಿಸದೇ ಇದ್ದಿದ್ದಕ್ಕೆ ಆಕ್ರೋಶ. ಧ್ವಜ ತೆರವು ಮಾಡುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಾಪ್ ಸಿಂಹ ಆಗ್ರಹ. ಚಂಡೀಗಢದಲ್ಲಿ ನಡೆದ ಮೇಯರ್ ಚುನಾವಣೆಗೆ ವಿರೋಧ. ಇಂದು ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾದ ಆಪ್ ಪಕ್ಷ. ಪ್ರತಿಭಟನೆ ಹಿನ್ನೆಲೆ ದೆಹಲಿಯಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜನೆ. ಉತ್ತರಾಖಂಡ್ನಲ್ಲಿ ಏಕರೂಪ ಸಂಹಿತೆ ವರದಿ ಜಾರಿಗೆ ಸಕಲ ಸಿದ್ಧತೆ. ಇಂದು ಸಿಎಂ ಪುಷ್ಕರ್ ಸಿಂಗ್ ಧಮಿ ಕೈ ಸೇರಲಿದೆ ಕರಡು ವರದಿ. ಮುಂದಿನ ವಾರ ನಡೆಯಲಿರುವ ವಿಶೇಷ ಅಧಿವೇಶನದಲ್ಲಿ ಅಂಗೀಕಾರ ಸಾಧ್ಯತೆ. ಭಾರತ ಸೇನೆಯ ಬಲ ಹೆಚ್ಚಿಸಲಿದೆ 31 MQ-9B ಸಶಸ್ತ್ರ ಡ್ರೋನ್. ಭಾರತಕ್ಕೆ ಮಾರಾಟ ಮಾಡುವ ಮಹತ್ವದ ಒಪ್ಪಂದಕ್ಕೆ ಅಮೆರಿಕ ಅನುಮೋದನೆ. $400 ಕೋಟಿ ಡೀಲ್ಗೆ ದೊಡ್ಡಣ್ಣ ಗ್ರೀನ್ ಸಿಗ್ನಲ್. ಕಪ್ಪು ಸಮುದ್ರದಲ್ಲಿ ರಷ್ಯಾದ ಕ್ಷಿಪಣಿ ದೋಣಿಯನ್ನ ಹೊಡೆದ ಉಕ್ರೇನ್. ರಾತ್ರಿ ಇಡೀ ನಡೆದ ದಾಳಿಯಲ್ಲಿ ಇವಾನೋವೆಕ್ಸ್ ಯುದ್ಧ ನೌಕೆ ನಾಶ. ವಿಡಿಯೋ ಹಂಚಿಕೊಂಡ ರಷ್ಯಾಗೆ ತಿರುಗೇಟು ನೀಡಿದ ಉಕ್ರೇನ್.
ಅಯೋಧ್ಯೆಗೆ ಕೇವಲ 11 ದಿನದಲ್ಲಿ 25 ಲಕ್ಷ ಭಕ್ತರ ಭೇಟಿ, ಬರೋಬ್ಬರಿ 11 ಕೋಟಿ ಹಣ ದೇಣಿಗೆ ಸಂಗ್ರಹ, 14 ಮಂದಿಯಿಂದ ಮುಂದುವರಿದ ಹುಂಡಿ ಎಣಿಕೆ ಕಾರ್ಯ. ಇಂದಿನಿಂದ ಭಾರತ ಇಂಗ್ಲೆಂಡ್ ನಡುವೆ 2ನೇ ಟೆಸ್ಟ್, ವಿಶಾಖಪಟ್ಟಣಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯ. ಟೀಂ ಇಂಡಿಯಾಗೆ ಸರಣಿ ಸಮಬಲದ ಗುರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.